ಕೊಡ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಬಿಜೆಪಿಯ ಪಾಲಿಗೆ. ವಿಜೇಂದ್ರ ಅವರು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳೋದೇ ದೊಡ್ಡ ಮಟ್ಟದ ಟಾಸ್ಕ್. ಈಗ ತೆಗೆದುಕೊಳ್ಳಲೇಬೇಕು. ಅಮಿತ್ ಶಾ ಅವರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಹೈಕಮಾಂಡ್ ಟಾಸ್ಕ್ ಗೆದ್ದು ಪಟ್ಟ ಉಳಿಸ್ಕೊಳ್ತಾರಾ ಬಿ.ವೈ. ವಿಜೇಂದ್ರ? ಯಾಕಂದ್ರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಕೊಟ್ಟಿರುವ ಯತ್ನಾಳ್ ಅವರ ಹೇಳಿಕೆ. ಹಾಗಾಗಿ ಮುಂದುವರಿತಾರಾ, ಬದಲಾಗ್ತಾರಾ? ಈ ಟಾಸ್ಕ್ ಗೆದ್ರೆ ಉಳಿತಾರೆ ಅಂತ, ಟಾಸ್ಕ್ ಗೆಲ್ಲಿಲ್ಲ ಅಂದ್ರೆ ಕಳೆದುಕೊಳ್ತಾರ ಆ ಪಟ್ಟವನ್ನ? ಈ ಕುತೂಹಲ ಇದೆ. ಅಂದ್ರೆ ಸಾಧಾರಣವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಷ್ಟೇ. ಅದನ್ನ ನರೇಂದ್ರ ಮೋದಿ ಅವರು ಬಹಳ ಅದ್ಭುತ ಹೇಳ್ತಾರೆ. ಅಂದ್ರೆ ಯಾವುದಾದ್ರೂ ಒಂದು ಅನಾಹುತಗಳಿದೆಯಲ್ಲ, ಒಂದು ಅನಾಹುತ ಅದು ಮತ್ತೊಬ್ಬರಿಗೆ ಒಂದು ಒಳ್ಳೆ ಏನು ಅದಕ್ಕೇನೋ ಅಂತಾರೆ, ಇನ್ನೊಂದು ಅನಾಹುತವನ್ನು ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಅಂತೇಳಿ. ಅಂದರೆ ಈಗ ಏನಾದರೂ ಒಂದು ಘಟನೆ ಸಂಭವಿಸಿರುತ್ತೆ. ಈಗ ಅವತ್ತು ಉತ್ತರ ಕರ್ನಾಟಕದಲ್ಲಿ ಭಾಳ ಜೋರು ಇದಾದ ನೆರೆ ಬಂದಿದ್ದಾಗ ನಾನು ಯಡಿಯೂರಪ್ಪನವ್ರನ್ನ ಮಾತಾಡಿದೆ. ಯಡಿಯೂರಪ್ಪ ಅಳ್ತಾ ಹೇಳಿದರು, ಅಂದರೆ ಇದೊಂದು ಅವಕಾಶ ನಮಗೆ. ನನಗೆ ಆಶ್ಚರ್ಯ ಆಯಿತು, ಅವಕಾಶ ಅಂದರೆ ಹೆಂಗೆ ಅಂತೇಳಿ. ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ನಾವು ಗಮನ ಹರಿಸಿರಲಿಲ್ಲ, ಈ ಮೂಲಕವಾದರೂ ಗಮನ ಹರಿಸೋದಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನುವಂಥ ರೀತಿಯಲ್ಲಿ. ಯಾವುದಾದ್ರೂ ಒಂದು ಬಂದ ತಕ್ಷಣ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಪಾಸಿಟಿವ್ ಆಗಿ ತಗೊಂಡ್ಬಿಡುವಂಥದ್ದು. ಈಗ ಇವ್ರದ್ದೇನಿದೆ, ಭಾಳ ದೊಡ್ಡ ರಿಸ್ಕಲ್ಲಿದ್ದಾರೆ ವಿಜೇಂದ್ರ. ಪಕ್ಕ ರಿಸ್ಕಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಯಾಕಂದರೆ ಮೂರು ಉಪಚುನಾವಣೆ ಸೋತರು. ಆಮೇಲೆ ಪಕ್ಷದಲ್ಲೇ ಸಮಸ್ಯೆ ಅಂತಂದರೆ ಏಕ್ದಮ್ ಭಿನ್ನಮತ ಇದೆ. ಆಮೇಲೆ ಇವರ ಟೀಮ್ ಒಂದು, ತಟಸ್ಥ ಟೀಮ್ ಒಂದು, ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಒಂದು. ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಯಾರು ನೋಟಿಸ್ ಕೊಡಲಿಲ್ಲ, ಮತ್ತೊಂದು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಬಂದಿದೆ. ಈ ಸಮಸ್ಯೆಯನ್ನ ಬಿಜೆಪಿ ಯಾವ ಥರ ಹೋರಾಟ ಮಾಡ್ತಾ ಅನ್ನೋದನ್ನು ನಾನು ನೆನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಚಪ್ಪೆ ಸೋಳ ರೂಮ್ ಒಳಗೆ ಕೂತ್ಕೊಂಡ್ಬಿಟ್ಟು ಇವರು ನಾವು ಗಡುವು ಕೊಡ್ತೇವೆ, ನೀವು ದಾಖಲೆ ಬಿಡುಗಡೆ ಮಾಡಿ ಗಡುವು ಕೊಡ್ತಾರೆ, ನೀ ಯಾವನಯ್ಯ ನೀನು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅದನ್ನ ಒಂಥರ ಕೇರೆ ಮಾಡ್ತಾ ಇಲ್ಲ. ಕೊನೆಗೆ ಏನಾಯ್ತು ಅಂತ ಕೇಳಿದ್ರು. ಅಮಿತ್ ಶಾ ಬಳಿಗೆ ಹೋಗಿದೆ, ನರೇಂದ್ರ ಮೋದಿ ಅವ್ರ ಬಳಿಗೆ ಹೋಗಿದೆ. ಅಮಿತ್ ಶಾ ನೋಡಿ ಎಂತ ಚಾಣಾಕ್ಷ ರಾಜಕಾರಣಿ, ಹೌದಾ? ಇದನ್ನು ನೀವು ಹೋರಾಟ ಮಾಡಲೇಬೇಕು. ಎಲ್ಲಿಯ ತನಕ ಹೋರಾಟ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಅವ್ರು ಕೊಟ್ಟರೆ ನೀನು ರಾಜೀನಾಮೆ ಕೊಡಬೇಕಾಗಿಲ್ಲ. ಅವ್ರು ಕೊಡದೇ ಇದ್ರೆ ನೀನು ರಾಜೀನಾಮೆ ಕೊಡಬೇಕು. ಅವ್ರು ಕೊಡಿಲ್ಲ, ಒಂದು ಅವ್ರು ಇರಬೇಕು, ಒಂದು ನೀನು ಇರಬೇಕು ಅಂತ ಹೇಳ್ತೀವಲ್ಲ, ಹಂಗೆ ಆ ಥರದ ಹೋರಾಟ ಬಿಜೆಪಿ ಯಾವ ಥರ ತೆಗೆದುಕೊಂಡು ಹೋಗುತ್ತೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮಗೆ ಯಾವಾಗ ಪ್ರಾಬ್ಲಮ್ ಶುರು ಆಗುತ್ತೆ ಹೋರಾಟದಲ್ಲಿ, ಕಿಚ್ಚು ಯಾಕೆ ಬರೋದಿಲ್ಲ ಅಂತಂದ್ರೆ, ಈಗ ಒಂದು ವೇಳೆ 6 ತಿಂಗಳಲ್ಲಿ ಚುನಾವಣೆ ಇದ್ದಿದ್ರೆ ಅಥವಾ 1 ವರ್ಷದಲ್ಲಿ ಚುನಾವಣೆ ಇದ್ದಿದ್ರೆ ಕಿಚ್ಚು ಬೇರೆ ಇರುತ್ತೆ. ಯಾಕಂದ್ರೆ ಹೋರಾಟ ಮಾಡ್ಬೋಣ ಕಣವ, ನೆಕ್ಸ್ಟ್ ಅಧಿಕಾರ ಬಂದ್ರೆ ನಾವೇ ಅಂತ. 3-4 ವರ್ಷ ಇದೆ. ಯಾವನದ ಅಲ್ಲಿ ತನಕ ಅಲ್ಲಿಯ ಸಂದರ್ಭದಲ್ಲಿ ಸೆನಾರಿಯೋ ಯಾವ ಥರ ಚೇಂಜ್ ಆಗಿರುತ್ತೆ ಗೊತ್ತಿಲ್ಲ. ಯಾರಿರ್ತಾರೆ, ಯಾರು ಇರೋದಿಲ್ಲ, ಯಾವ ಪಕ್ಷಕ್ಕೆ ಹೋಗಿರ್ತಾರೆ ಗೊತ್ತಿರೋದಿಲ್ಲ. ಆದರೆ ಒಂದು ಅದ್ಭುತವಾದಂಥ ಅವಕಾಶ ವಿಜೇಂದ್ರಗೆ. ವಿಜೇಂದ್ರ ನಿಜವಾಗ್ಲೂ ಇದನ್ನು ಹೋರಾಟವನ್ನು ಮಾಡಿದರೆ ಅವ್ರು ಬಿಜೆಪಿಯವರು ಬರದೇ ಇರಲಿ, ಇರುವಷ್ಟು ಜನ ಸಾಕಲ್ವಾ? ಈಗ ನಾವು ಹೋರಾಟದ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ಒಮ್ಮೆ 4 ಸಲ ಹೇಳ್ಬೋದು. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ತಾ ಇರ್ಬೋದು. ಆದರೆ ಯಡಿಯೂರಪ್ಪನವರ ಫಾಲೋವರ್ಸು ಅಥವಾ ಬಿಜೆಪಿಯ ಒಂದು ದೊಡ್ಡ ವರ್ಗ ಅಥವಾ ವಿಜೇಂದ್ರ ವರ್ಗ ಮತ್ತು ಬಿಜೆಪಿ ಸಪೋರ್ಟ್ ಮಾಡುವಂಥವ್ರು ಯಾರಾದರೂ ಒಂದು ಬಂದೇ ಬರ್ತಾರೆ. ಇನ್ನು ಕೆಲವರು ಏನಾಗುತ್ತೆ, ಈ ತಟಸ್ಥರಾಗಿ ಉಳಿದಿರ್ತಾರಲ್ಲ, ಟಿ ರವಿ ಮತ್ತೊಬ್ಬರು ಇವರೆಲ್ಲ, ಅಂದರೆ ಅವರು ಆ ಕಡೆನೇ ಈ ಕಡೆಲ್ಲ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತಾರಲ್ಲ, ಅವರಿಗೆ ಬರದ ವಿಧಿ ಇಲ್ಲ, ಬರಲೇಬೇಕಾಗತ್ತೆ. ಅದನ್ನ ವಿಜೇಂದ್ರ ಯಾವ ಥರ ಮಾಡಿಸ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಬನ್ನಿ ಎಲ್ಲರೂ ಕೂಡ ಹೋರಾಟ ಎಲ್ಲರೂ ಮಾಡಿ ಅಂತಾಗ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬರದೇ ಇದ್ರು ಕೂಡ ನೀವೇನು ಮಾಡ್ಬೇಕಂದ್ರೆ ಪ್ರಾಣ ಸಂಕಟ ಮಾಡ್ಬಿಡ್ಬೇಕು. ಹೋರಾಟಗಳಾಗ್ತಿದೆ, ಮೀಡಿಯಾ ಕೇಳ್ತೀವಿ, ಹೋರಾಟಗಳಾಗ್ತಿದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ, ನೀವು ಯಾಕೆ ಹೋಗಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಳಿದಾಗ ಅವ್ರಿಗೂ ಇರುಸುಮುರುಸಾಗಬೇಕು. ಅವ್ರು ಹೇಳೋಕ್ಕಾಗಲ್ಲ, ಅವ್ರೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿಕೆ ಕೊಡೋಕ್ಕಾಗತ್ತಾ? ಹಂಗಿದ್ರೆ ಏನು ಸರ್ ನೀವು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋಗ್ತಾ ಇಲ್ಲ ಅಂತ ಉಳಿದವ್ರು ಪ್ರಶ್ನೆ ಮಾಡ್ತಾರೆ. ಸೊ ಅಲ್ಲಿ ತನಕ ಬಂದು ನಿಂತಿದೆ. ವಿಜೇಂದ್ರ ಅವರು ಇದನ್ನು ಯಾವ ಥರ ತಗೊಳ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇದನ್ನೇ ಅಸ್ತ್ರವಾಗಿಸಿರೋ ಕಮಲ ನಾಯಕರು ಬೃಹತ್ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರಿಯಾಂಕ್ ಖರ್ಗೆಗೆ ಬಿಸಿ ಮುಟ್ಟಿಸೋಕೆ ಬಿಜೆಪಿ ಪ್ಲಾನ್. ಹಿಂದೆಂದೂ ರೂಪಿಸದ ರಣತಂತ್ರಗಾರಿಕೆ ಪ್ರಯೋಗ.
ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಪ್ರಿಯಾಂಕರ್ಗೆ ಆಪ್ತ ರಾಜ ಕಪನೂರು ಹೆಸರು ಕೇಳ್ಬರ್ತಾ ಇದ್ದು ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಪ್ರಿಯಾಂಕರ್ಗೆ ಬೆನ್ನಿಗೆ ನಿಂತಿದ್ದು ಇದರ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ಸಚಿನ್ ಪ್ರಕರಣ ಸಿಬಿಐಗೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ನೀಡಿದ್ದ ಗಡುವು ಮುಕ್ತಾಯವಾಗಲಿದೆ. ಹೀಗಾಗಿ ಪ್ರಿಯಾಂಕರ್ಗೆ ವಿರುದ್ಧ ಹೋರಾಟ ಮಾಡಲು ಬಿಜೆಪಿ ಸಜ್ಜಾಗಿದ್ದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲು ಪ್ಲಾನ್ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹಿಂದೆಂದೂ ರೂಪಿಸದ ತಂತ್ರಗಾರಿಕೆಯನ್ನ ಈ ಬಾರಿ ಕಲಬುರಗಿಯಲ್ಲಿ ಪ್ರಯೋಗ ಮಾಡಲು ಬಿಜೆಪಿ ಸಜ್ಜಾಗಿದೆ. ಪ್ರಿಯಾಂಕರ್ಗೆ ಮನೆಗೆ ಮುತ್ತಿಗೆಗೆ ತಯಾರಿ ನಡೆದಿದೆ. ಪ್ರಿಯಾಂಕರ್ಗೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ತೆಗೆದುಕೊಂಡು ಹೋಗಲು ಬಿಜೆಪಿ ಪ್ಲಾನ್ ಮಾಡಿದೆ. 10 ರಿಂದ 12 ಸಾವಿರ ಜನರನ್ನ ಸೇರಿಸಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ನಡೆದಿದೆ. ಮುತ್ತಿಗೆ ವೇಳೆ ಪೊಲೀಸರು ತಡೆದರೆ ಹೋರಾಟ ವಿಫಲವಾಗದಂತೆ ಮಾಡಲು ಬಿಜೆಪಿ ತಯಾರಿಯನ್ನ ನಡೆಸಿದೆ. ಪ್ರಿಯಾಂಕ್ ನಿವಾಸಕ್ಕೆ ಮುತ್ತಿಗೆಗೆ ತೆರಳಲು 4-5 ತಂಡಗಳನ್ನ ರಚನೆ ಮಾಡಲಾಗಿದೆ. ಸಚಿವರ ನಿವಾಸಕ್ಕೆ ಮುತ್ತಿಗೆಗೆ ತೆರಳುವ ರೂಟ್ ಮ್ಯಾಪ್ ಸೇರಿ ಹಲವು ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಜ್ಯ ನಾಯಕರ ಮುಂದಾಳತ್ವದಲ್ಲಿ ಪ್ರತ್ಯೇಕ ತಂಡಗಳಾಗಿ ಮುತ್ತಿಗೆಗೆ ಪ್ಲಾನ್ ನಡೆದಿದೆ. ಮುತ್ತಿಗೆ ಸಕ್ಸಸ್ಗೆ ಸ್ಥಳೀಯ ಮುಖಂಡರಿಂದಲೂ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಗಮನ ಸೆಳೆಯುವಂತೆ ಪ್ಲಾನ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಹಾಗೂ ಸಂಘ ಪರಿವಾರದ ನಾಯಕರಿಂದಲೂ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ಕೂಡ ಸಿಕ್ಕಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಮನೆಗೆ ಮುತ್ತಿಗೆ ಸಕ್ಸಸ್ ಆಗಬೇಕೆಂದು ಛಲತೊಟ್ಟ ವಿಜಯೇಂದ್ರ ಭಾರಿ ರಣತಂತ್ರವನ್ನ ಹೆಣೆದಿದ್ದಾರೆ. ಬಿಜೆಪಿಯ ರಣಕಹಳೆ ಯಾವ ರೀತಿ ಮೊಳಗುತ್ತೆ ಅನ್ನೋದು ಗೊತ್ತಾಗಲಿದೆ. ಸುರೇಶ್, ರಿಪಬ್ಲಿಕ್. ಹೋಗ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಬಿಜೆಪಿಯ ಪಾಲಿಗೆ. ವಿಜೇಂದ್ರ ಅವರು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳೋದೇ ದೊಡ್ಡ ಮಟ್ಟದ ಟಾಸ್ಕ್. ಈಗ ತೆಗೆದುಕೊಳ್ಳಲೇಬೇಕು, ಅಮಿತ್ ಶಾ ಅವರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಹೈಕಮಾಂಡ್ ಟಾಸ್ಕ್ ಗೆದ್ದು ಪಟ್ಟ ಉಳಿಸ್ಕೊಳ್ತಾರ ಬಿ.ವೈ. ವಿಜೇಂದ್ರ? ಯಾಕಂದ್ರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಕೊಟ್ಟಿರುವ ಯತ್ನಾಳ್ ಅವರ ಹೇಳಿಕೆ. ಹಾಗಾಗಿ ಮುಂದುವರಿತಾರ, ಬದಲಾಗ್ತಾರ? ಈ ಟಾಸ್ಕ್ ಗೆದ್ರೆ ಉಳಿತಾರೆ ಅಂತ, ಟಾಸ್ಕ್ ಗೆಲ್ಲಿಲ್ಲ ಅಂದ್ರೆ ಕಳೆದುಕೊಳ್ತಾರ ಆ ಪಟ್ಟವನ್ನ? ಈ ಕುತೂಹಲ ಇದೆ. ಅಂದ್ರೆ ಸಾಧಾರಣವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಷ್ಟೇ. ಅದನ್ನ ನರೇಂದ್ರ ಮೋದಿಯವರು ಬಹಳ ಅದ್ಭುತ ಹೇಳ್ತಾರೆ. ಅಂದ್ರೆ ಯಾವುದಾದ್ರೂ ಒಂದು ಅನಾಹುತಗಳಿದೆಯಲ್ಲ, ಒಂದು ಅನಾಹುತ ಅದು ಮತ್ತೊಬ್ಬರಿಗೆ ಒಂದು ಒಳ್ಳೆ ಏನು ಅದಕ್ಕೇನೋ ಅಂತಾರೆ, ಇನ್ನೊಂದು ಅನಾಹುತವನ್ನು ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಅಂತೇಳಿ. ಅಂದರೆ ಈಗ ಏನಾದರೂ ಒಂದು ಘಟನೆ ಸಂಭವಿಸಿರುತ್ತೆ. ಈಗ ಅವತ್ತು ಉತ್ತರ ಕರ್ನಾಟಕದಲ್ಲಿ ಬಹಳ ಜೋರು ಇದಾದ ನೆರೆ ಬಂದಿದ್ದಾಗ ನಾನು ಯಡಿಯೂರಪ್ಪನವ್ರನ್ನ ಮಾತಾಡಿದಾಗ ಯಡಿಯೂರಪ್ಪ ಅಳ್ತಾ ಹೇಳಿದರು. ಅಂದರೆ ಇದೊಂದು ಅವಕಾಶ ನಮಗೆ. ಅಂದರೆ ನನಗೆ ಆಶ್ಚರ್ಯ ಆಯಿತು, ಅವಕಾಶ ಅಂದರೆ ಹೆಂಗೆ ಅಂತೇಳಿ. ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ನಾವು ಗಮನ ಹರಿಸಿರಲಿಲ್ಲ, ಈ ಮೂಲಕವಾದರೂ ಗಮನ ಹರಿಸೋದಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನುವಂಥ ರೀತಿಯಲ್ಲಿ. ಯಾವುದಾದ್ರೂ ಒಂದು ಬಂದ ತಕ್ಷಣ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಪಾಸಿಟಿವ್ ಆಗಿ ತಗೊಂಡ್ಬಿಡುವಂಥದ್ದು. ಈಗ ಇವ್ರದ್ದೇನಿದೆ, ಭಾಳ ದೊಡ್ಡ ರಿಸ್ಕಲ್ಲಿದ್ದಾರೆ ವಿಜಯೇಂದ್ರ. ಪಕ್ಕ ರಿಸ್ಕಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಯಾಕಂದರೆ 3 ಉಪಚುನಾವಣೆ ಸೋತರು. ಆಮೇಲೆ ಪಕ್ಷದಲ್ಲೇ ಸಮಸ್ಯೆ ಅಂತಂದರೆ ಏಕ್ದಮ್ ಭಿನ್ನಮತ ಇದೆ. ಆಮೇಲೆ ಇವರ ಟೀಮ್ ಒಂದು, ತಟಸ್ಥ ಟೀಮ್ ಒಂದು, ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಒಂದು. ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಯಾರು ನೋಟಿಸ್ ಕೊಡಲಿಲ್ಲ, ಮತ್ತೊಂದು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಬಂದಿದೆ. ಈ ಸಮಸ್ಯೆಯನ್ನ ಬಿಜೆಪಿ ಯಾವ ಥರ ಹೋರಾಟ ಮಾಡ್ತಾ ಅನ್ನೋದನ್ನು ನಾನು ನೆನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಚಪ್ಪೆ ಸೋಳ ರೂಮ್ ಒಳಗೆ ಕೂತ್ಕೊಂಡ್ಬಿಟ್ಟು ಇವರು ನಾವು ಗಡುವು ಕೊಡ್ತೇವೆ, ನೀವು ಗಡುವು ದಾಖಲೆ ಬಿಡುಗಡೆ